ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ಅಭ್ಯರ್ಥಿಗಳು ಕಗ್ಗಂಟಾಗಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರನ್ನ ನೀಟ್ರೋಲ್ ಮಾಡಿಸಿದ್ದಾಯಿತು, ಕಣದಿಂದ ಹಿಂದಕ್ಕೆ ಸರಿಯೋ ರೀತಿಯಲ್ಲಿ ಮಾಡಿದ್ದಾಯಿತು. ಆದರೆ ಮತ್ತೊಬ್ಬ ಯುವ ಮುಖಂಡ ನಾನು ಕಣದಲ್ಲಿದ್ದೀನಿ ಮತ್ತು ಮುಸ್ಲಿಂ ವೋಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಆದಿಲ್ ಪಾಷಾ. ನಿನ್ನೆ ಭದ್ರಾವತಿ MLA ಸಂಗಮೇಶ್ ಅವರ ಮುಖಾಂತರ ಅವರನ್ನು ಮನವೊಲಿಸುವಂಥ ಪ್ರಯತ್ನ ಆಯಿತು. 1.5 ಗಂಟೆ ಚರ್ಚೆ ಮಾಡಿದರೂ ಕೂಡ ಆದಿಲ್ ಪಾಷಾ ಅವರ ಮನವೊಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಪಕ್ಷೇತರ ಅಭ್ಯರ್ಥಿ ಉದ್ಯಮಿ ಸಂಗಮೇಶ್ ಅವರಿಗೆ ಆಪ್ತರಂತೆ ಇವರು. ಆ ಕಾರಣಕ್ಕಾಗಿ ಸಂಗಮೇಶ್ ಮೂಲಕ ಇವರ ಮನವೊಲಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಬಟ್ ಸಂಗಮೇಶ್ ಪ್ರಯತ್ನ ಮಾಡಿದರೂ ಕೂಡ ಆದಿಲ್ ಪಾಷಾ ಹೇಳ್ತಿದ್ದಾರೆ, ನನ್ನ ನಿಲುವು ಸ್ಪಷ್ಟ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀನಿ ಮತ್ತು ಗೆಲ್ಲುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ. ಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಟ್ಟಿದ್ದೀನಿ, ಯಾವ ಸ್ಥಾನನೂ ಬೇಡ, ಏನು ಬೇಡ ನನಗೆ ಅಂತೇಳಿ. ಯಾವ ಬ್ಯಾಡ್ಜಿಂದು ಅವಶ್ಯಕತೆ ನನಗಿಲ್ಲ, ಯಾವ ಪಾರ್ಟಿದು ಅವಶ್ಯಕತೆ ನನಗಿಲ್ಲ, ಯಾವ ನಿಗಮನೂ ಬೇಡ, ಯಾವ ಚೇರ್ಮನ್ ಬೇಡ ಅಂತ ಹೇಳಿದ್ದೀನಿ. ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಯುವಕರು ಎಲ್ಲ ಸಪೋರ್ಟ್ ಮಾಡ್ತಾ ಇರೋ ರೀತಿ ನೋಡಿದರೆ ಆಲ್ರೆಡಿ ಗೆದ್ದಿದ್ದೀನಿ ಅಂತ ಅನ್ಕೊಳ್ತೀನಿ. ಹೇಳಿಲ್ಲ, ಅವ್ರು ಯೋಚನೆ ಮಾಡು, 2 ದಿವಸ ನೋಡು, ಟೈಮ್ ತಗೋ ಅಂತಂದ್ರು. ಅದರಲ್ಲೇನು ಮಾತಾಡೋದು ಇಲ್ಲಣ್ಣ ಅಂತ ಹೇಳಿದೆ ನಾನು. ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ. ಬೇರೆ ಇದ್ರೆ ನಾನು ಮಾತಾಡ್ತಾನೆ ಇದ್ದಿಲ್ಲ. ಇವ್ರು ಬಂದಿದ್ದಕ್ಕೆ ನಾವು ಅವ್ರ ಪ್ರೀತಿ ವಿಶ್ವಾಸದಲ್ಲಿ ಇದೀವಲ್ಲ, ಹಂಗಾಗಿ ಮಾತಾಡಿದ್ದು. ಬರಲಿ ಬಿಡ್ರಿ, ಒತ್ತಡ ಇರೋದೇ ಬರೋಕ್ಕೆಲ್ಲ ಬರಲಿ, ಅದರಲ್ಲೇನಿದೆ. ಸಾದಿಕ್ ಪೈಲ್ವಾನ್ ಇದೇ ತರ ಅಂದ್ರೆ ದೇವ್ರು ಬಂದ್ರು ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ. ಹೈಕಮಾಂಡ್ ಇಲ್ಲ ಅವರು ಹೈಕಮಾಂಡ್ ಒತ್ತಡ ಇತ್ತು ಅವರಿಗೆ, ಹೈಕಮಾಂಡ್ ಐತೆ ಅವರಿಗೆ. ನನಗೆ ಇಂಡಿಪೆಂಡೆಂಟ್ ಯಾವ ಹೈಕಮಾಂಡ್ ಇಲ್ಲಲ್ಲ, ನನ್ನ ಡಿಸಿಷನ್ ಇಂಪಾರ್ಟೆಂಟ್ ಅಲ್ಲ. ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬ್ಲಾಕ್ ಮಾಡ್ತಿದ್ರು. ನಾನು ಯಾವ ಕಾಂಗ್ರೆಸ್ ಪಾರ್ಟಿನಲ್ಲೂ ಇಲ್ಲ, BJP-ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಂದು ಯಾವ ಐಡೆಂಟಿ ಕಾರ್ಡ್ ಇಲ್ಲ ಸರ್. ಅಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ನಾನು ಯಾವ್ದು ಮೆಂಬರ್ಶಿಪ್ ಮಾಡಿಸಿಲ್ಲ, ಏನಿಲ್ಲ. ಹೆಂಗಾದ್ರು ಹುಡ್ಕೊಳ್ರಿ. ಅವ್ರು ಏನೋ ನೆಗೋಸಿಯೇಷನ್ಗೆ ಅವಕಾಶ ಮಾಡಿಕೊಟ್ರು, ನಾವು ಯಾವ ನೆಗೋಸಿಯೇಷನ್ಗೆ ಅವಕಾಶ ಮಾಡಲ್ಲ. ನಮಗೆ ಅವಶ್ಯಕತೆ ಇಲ್ಲ. ದೇವ್ರು ಎಲ್ಲವೂ ಕೊಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ದೇವರು. ಅವ್ರೇನೋ ಕೊರತೆ ಇತ್ತು ಪಾಪ, ಅವ್ರಿಗೆ ಏನೋ ಇಂಟರ್ನಲ್ ಏನಾದರೂ ಇತ್ತೇನೋ ಅವರಿಗೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮಗೇನು ಕೊರತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.